ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಈ ಹೆಸರು ಯಕ್ಷಗಾನ ಕಲಾವಿದರಿಗೆ ಹಾಗೂ ಕಲಾಭಿಮಾನಿಗಳಿಗೆ ಚಿರಪರಿಚಿತ. ಯಕ್ಷಗಾನದ ಮೇರು ಕಲಾವಿದ ದಿವಂಗತ ಮಾಂಬಾಡಿ ನಾರಾಯಣ ಭಾಗವತರ ದ್ವಿತೀಯ ಪುತ್ರನಾಗಿ ಜನಿಸಿದ ಸುಬ್ರಹ್ಮಣ್ಯ ಭಟ್ಟರು ಚಿಕ್ಕಂದಿನಿಂದಲೇ ಯಕ್ಷಗಾನದಲ್ಲಿ ಆಸಕ್ತಿ ಬೆಳೆಸಿಕೊಂಡವರು. ತಂದೆ ಮಾಂಬಾಡಿ ನಾರಾಯಣ ಭಾಗವತರು ಮನೆಯಲ್ಲಿ ಹಿಮ್ಮೇಳದ ತರಗತಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅದನ್ನೇ ನೋಡಿ ಬೆಳೆದುಕೊಂಡು ಬಂದವರು ಸುಬ್ರಹ್ಮಣ್ಯ ಭಟ್ಟರು. ಹೀಗೆ ತಂದೆಯಿಂದಲೇ ಕಲೆಯನ್ನು ಅರಗಿಸಿಕೊಂಡು ತನ್ನ 14ನೇ ವರ್ಷದಲ್ಲಿ ಮದ್ದಳೆ ವಾದಕರಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆಗೈದರು. ಮೊದಲಿಗೆ ಮೂಲ್ಕಿ ಮೇಳದಿಂದ ಆರಂಭ, ನಂತರ ಕಟೀಲು, ಧರ್ಮಸ್ಥಳ, ಕದ್ರಿ, ಕೂಡ್ಲು ಮೊದಲಾದ ಮೇಳಗಳಲ್ಲಿ ಚೆಂಡೆ ವಾದಕರಾಗಿ ಮಿಂಚಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಕಟೀಲು ಮೇಳದಲ್ಲೂ ಹಿಮ್ಮೇಳ ವಾದಕರಾದರು. ಈ ಸಂದರ್ಭಗಳಲ್ಲಿ ಹಲವು ಹಿರಿಯ ಕಲಾವಿದರಿಂದ ತುಂಬಾ ಅನುಭವಗಳನ್ನು ಪಡೆದರು. 1968ರಿಂದ ಮೇಳದಲ್ಲಿ ಗುರುತಿಸುವುದರ ಜೊತೆಗೆ ತಂದೆಯ ಸೂಚನೆಯ ಮೇರೆಗೆ ಹಿಮ್ಮೇಳದ ತರಗತಿಯನ್ನು ಆರಂಭಿಸಿದ್ರು. ಕಿರಿಕಾಡು ವಿಷ್ಣು ಭಟ್ ಮಾಂಬಾಡಿ ನಾರಾಯಣ ಭಾಗವತರನ್ನು ತರಗತಿ ನಡೆಸಲು ಕೇಳಿಕೊಂಡಾಗ ಮೊತ್ತ ಮೊದಲಾಗಿ ಮಗನಾದ ಸುಬ್ರಹ್ಮಣ್ಯ ಭಟ್ಟರನ್ನು ಕಳುಹಿಸಿದ್ದರು. ಈ ಮೂಲಕ ಯಕ್ಷ ಕ್ಷೇತ್ರದಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದ್ರು. ನಂತರ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಯಕ್ಷಗಾನ ಕ್ಷೇತ್ರದಲ್ಲಿ ಆಸಕ್ತಿ ಇರುವ ಯುವ ಪೀಳಿಗೆಯವರನ್ನು ಗುರುತಿಸಿ ಅವರ ಆಸಕ್ತಿಗೆ ಪ್ರೋತ್ಸಾಹವೆಂಬ ನೀರನ್ನು ಎರೆದು ಶ್ರೇಷ್ಠ ಯಕ್ಷಗುರು ಎಂದು ಸೈ ಎನಿಸಿಕೊಂಡ್ರು. ಯಕ್ಷ ಕ್ಷೇತ್ರದಲ್ಲಿ ಹಲವು ಯುವ ಕಲಾವಿದರನ್ನು ಬೆಳೆಸಿದ್ರು. ಪ್ರಸ್ತುತ ಈಗ ಮಿಂಚುತ್ತಿರುವ ಬಹುತೇಕ ಕಲಾವಿದರು ಇವರು ಹಾಕಿಕೊಟ್ಟ ಅಡಿಪಾಯದಿಂದಲೇ ಬೆಳೆದು ಬಂದವರು. ಈಗಲೂ ಈ ಸತ್ಕಾರ್ಯವನ್ನು ಒಂದು ತಪಸ್ಸಿನಂತೆ ಸುಬ್ರಹ್ಮಣ್ಯ ಭಟ್ಟರು ತಂದೆ ಮಾಂಬಾಡಿ ನಾರಾಯಣ ಭಾಗವತರು ನೀಡಿದ ಆಶೀರ್ವಾದವೆಂದು ಪರಿಗಣಿಸಿ ಮುಂದುವರೆಸಿಕೊಂಡು ಬರುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವರಿಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಕ್ಷಗಾನ ಹಿಮ್ಮೇಳ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ, 2024ನೇ ಸಾಲಿನ ಪಾರ್ಥಿಸುಬ್ಬ ಪ್ರಶಸ್ತಿ, ಪಟ್ಲ ಫೌಂಡೇಶನ್ನಿಂದ ಪಟ್ಲ ಪ್ರಶಸ್ತಿ ಒಲಿದು ಬಂದಿತ್ತು. ಅದಕ್ಕೂ ಮೊದಲು ಹಲವು ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿದ್ದವು. ಇವರ ಈ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಂತದ್ದು ಇವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ಅಮ್ಮ. ಇದೀಗ ತಾತ ಮಾಂಬಾಡಿ ನಾರಾಯಣ ಭಾಗವತರ ಹಾಗೂ ಇವರ ಪರಂಪರೆಯನ್ನು ಮುಂದುವರೆಸುತ್ತಿರುವಂಥದ್ದು ಹಿರಿಮಗ ವೇಣುಗೋಪಾಲ ಮಾಂಬಾಡಿ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವ ವೇಣುಗೋಪಾಲ ಮಾಂಬಾಡಿ ಯುವ ಪೀಳಿಗೆಯನ್ನು ಚೆಂಡೆವಾದನದೊಂದಿಗೆ ರಂಜಿಸುತ್ತಿದ್ದಾರೆ. ಇವರು ಮದ್ದಳೆ ವಾದಕರೂ ಹೌದು. ಕಿರಿಯ ಮಗ ನಾರಾಯಣ ಪ್ರಸನ್ನ ಸಾಫ್ಟ್ವೇರ್ ಇಂಜಿನಿಯರ್. ಪ್ರಸ್ತುತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರು ವಿಟ್ಲ ಸಮೀಪದ ಉರಿಮಜಲು ಎಂಬಲ್ಲಿನ ಪ್ರಶಾಂತಿ ಲೇಔಟಲ್ಲಿ ವಾಸ್ತವ್ಯ ಹೂಡಿದ್ದಾರೆ.